NIC ಮುಖ ಮಾಡ್ತೀವಿ ಅಂತ. ಮತ್ತೆ ಸೆಕೆಂಡ್ ಏನಿದೆ ಅಂದ್ರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅಲ್ಲಿ ಲೋಕಲ್ MLA ಆಲ್ಸೋ ಇರ್ತಾರೆ, MLC ಆಲ್ಸೋ ಇರ್ತಾರೆ. ಮತ್ತು ಅವ್ರ ಜೊತೆಗೆ ಯಾವಾಗಲೂ ಮೀಟಿಂಗ್ ಆಗ್ತಾ ಇರ್ತದೆ. ಅದರಿಂದ ಕೆಲಸ ಯಾವುದು ಇಷ್ಟಕ್ಕಾಗಲಿಕ್ಕೆ ಪ್ರಶ್ನೆ ಇಲ್ಲ. ಆ ಥರ ಯಾವುದು ಇದ್ದರೂ ನಾವು ಇಮಿಡಿಯೇಟ್ಲಿ ವಿ ಟೇಕ್ ಆಕ್ಷನ್. DC ಅವರಿಗೆ ಇಮಿಡಿಯೇಟ್ ಪತ್ರ ಬರೆದು ವಿ ವೆರಿಫೈ ಅದು. ಮತ್ತೆ ಮೂರನೇ ಪ್ರಶ್ನೆಗೆ 5 ವರ್ಷ ಅವರಿಗೆ ಟರ್ಮ್ ಸಿಗ್ಬೇಕಂತ ಇದೆ. ಯಾಕಂದ್ರೆ ಮುನ್ಸಿಪಾಲಿಟಿ ಆಕ್ಟ್ ನಲ್ಲಿ 1964 ನಲ್ಲಿ ಒಂದು ಆಕ್ಟ್ ಆಗಿದೆ. ಒಂದು ಫಸ್ಟ್ ಟರ್ಮ್ ಲಿಂದ ಅದು ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಟರ್ಮ್ ಯಾವ ರೀತಿಯಿಂದ ಡಿಲೇ ಆದರೂ ಅದು ಕಂಟಿನ್ಯೂ ಫಸ್ಟ್ ಟರ್ಮ್ ಲಿಂದ 5 ವರ್ಷ ಹಿಡಿತಾರೆ. ಅದ್ರ ಬಗ್ಗೆ ಅನಿಲ್ ಕುಮಾರ್ ಮತ್ತೆ ಏನೋ ಚೇಂಜಸ್ ಇದ್ರು ನಾನು ಅವರಿಗೆ ಕರೆಸಿ ಮಾತಾಡ್ತೀನಿ. ಒಂದು ಅರ್ಧ ಗಂಟೆದು ಒಂದು ಡಿಸ್ಕಷನ್ ಕೊಡಿ. ಏನಂದ್ರೆ 61 ನಗರಸಭೆಯಲ್ಲಿ 50 ಕಡೆ ಕೂತ್ಕೊಳ್ಳಿ. ಅವರು ಕೇಳಿ, ಆಮೇಲೆ ಅದಕ್ಕೆ ಕೇಳಿ ಸಂಬಂಧಪಟ್ಟ ಮಾತಾಡಿ. ಒಂದ್ ನಿಮಿಷ ಕೂತ್ಕೊಳ್ಳಿ ಅಧ್ಯಕ್ಷರೇ. ಈಗ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳ ನೇಮಕ ಆಗಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ದಿವಸ ಕೋಲಾರ ನಗರಸಭೆಗೆ ಸಂಬಂಧಪಟ್ಟಾಗೆ ನಾನು ಮತ್ತು ಸ್ಥಳೀಯ ಶಾಸಕರು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ತಂದು ಕೌನ್ಸಿಲರ್ಸ್ ದಿನ ಬೆಳಗಾದ್ರೆ ನಮ್ಮ ಹತ್ರ ಬಂದು ದಿನ ಬೆಳಗಾದ್ರೆ ಕಮಿಷನರ್ ಬಗ್ಗೆ ದೂರ ಹೇಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಒಂದು ಸಭೆ ಕರೀರಿ ಅಂತ ಹೇಳಿದ್ವಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಸಭೆ ಕರೆದ್ರು. ಸಭೆ ಕರೆದು ಪ್ರಾರಂಭದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಈ ಸಭೆ ಕರೆಯೋದಕ್ಕೆ ಅಧಿಕಾರದಲ್ಲಿ ಅವಕಾಶ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ, ಆದ್ರೂ ಕೂಡ ಶಾಸಕರು ಹೇಳಿರೋದ್ರಿಂದ ಕರೆದಿದ್ದೀವಿ ಅಂತ ಹೇಳ್ತಾರೆ. ಕಾನೂನಲ್ಲಿ ಅವಕಾಶ ಇಲ್ಲದಿರ್ತಕ್ಕಂಥ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಏನ್ ತೀರ್ಮಾನಗಳು ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಅವಕಾಶ ಆಗ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು. ಅದಕ್ಕಾಗಿ ಇವತ್ತು ಆಡಳಿತಾಧಿಕಾರಿಗಳ ನೇಮಕ ಆಗಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದ ಸಭೆಗಳು ನಡೀತಾ ಇಲ್ಲ, ಚರ್ಚೆಗಳಾಗ್ತಾ ಇಲ್ಲ. ಅವತ್ತು ಆಕ್ಷನ್ ಪ್ಲಾನ್ ಮಾಡೋ ವಿಚಾರದಲ್ಲಿ ಯಾವುದೇ ಕೌನ್ಸಿಲರ್ಸ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡ್ಕೊಡ್ಬೇಕು. ಈಗ ನೋಡಿ ಅಧ್ಯಕ್ಷರೇ, ಯಾವತ್ತು ಮೀಸಲಾತಿಯನ್ನ 6 ತಿಂಗಳ ಮುಂಚೆನೆ ಮಾಡ್ಬೇಕಿತ್ತು. ಅವ್ರ ಅವಧಿ ಮುಕ್ತಾಯ ಆಗೋದು ಎಲ್ಲರಿಗೂ ಗೊತ್ತಿದೆ. ಈ ದಿವಸಕ್ಕೆ, ಈ ದಿನಾಂಕಕ್ಕೆ ಅವಧಿ ಮುಕ್ತಾಯ ಆಗ್ತಾ ಇದೆ ಅಂತ 6 ತಿಂಗಳ ಮುಂಚೆನೆ ಇದನ್ನೆಲ್ಲ ಕೂಡ ಪ್ರಿಪರೇಷನ್ ಮಾಡಿಕೊಂಡು ಕಾಲಾವಧಿಯೊಳಗೆ ಮೀಸಲಾತಿಯನ್ನು ಮಾಡಿದಿದ್ರೆ ಇವತ್ತು ಅದು ಕಾಲಕ್ಕೆ ತಕ್ಕಂಗೆ ನಡೆದೋಗ್ತಾ ಇತ್ತು. ಇವತ್ತು ಅದು ಮಾಡದೇ ಇರೋದ್ರಿಂದ ಏನಾಗಿದೆ, ಇವೆಲ್ಲ ಗೊಂದಲಗಳು ನಿರ್ಮಾಣ ಆಗಿ ಒಂದು ಚುನಾಯಿತ ಪ್ರತಿನಿಧಿಗಳಿಗೆ, ಒಂದು ಚುನಾಯಿತ ಸಂಸ್ಥೆಯನ್ನ ನಿಷ್ಕ್ರಿಯಗೊಳಿಸ್ಬಿಟ್ಟಿದೀವಿ ನಾವು. ಇವತ್ತಿದ್ದು ಇಲ್ದಂಗೆ ಆಗಿದೆ. ಅದಕ್ಕಾಗಿ ಆಮೇಲೆ 30 ತಿಂಗಳು, ಈಗ 2ನೇ ಅವಧಿಗೆ ಬರ್ತಕ್ಕಂಥವ್ರು 30 ತಿಂಗಳು ಸಿಗೋದಿಲ್ಲ. ಕಾನೂನಲ್ಲಿ 30 ತಿಂಗಳು ಅಂತಿದೆ. ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಇಲ್ಲಿ. ಕಾನೂನಲ್ಲಿ 30 ತಿಂಗಳು ಅಂತಿದೆ 2ನೇ ಅವಧಿಗೂ ಕೂಡ. ಅವ್ರಿಗೆ 30 ತಿಂಗಳು ಸಿಗೋದಿಲ್ಲ. ಹೆಂಗೆ ಅವಕಾಶ ಮಾಡ್ಕೊಡ್ತೀರಿ 30 ತಿಂಗಳು? ಯಾವ ರೀತಿ ಅವಕಾಶ ಮಾಡ್ಕೊಡ್ತೀರಿ? ನೀವ್ ಹೇಳ್ತೀರಿ 5 ವರ್ಷದ ಅವಧಿ ಅಂತೀರಿ. 30 ತಿಂಗಳು ಮುಗಿದೋಗಿದೆ. ಆಡಳಿತಾಧಿಕಾರಿಗಳ ಅವಧಿ 8 ತಿಂಗಳು ಮುಗಿದೋಗಿದೆ. ಇವತ್ತೇ ಮೀಸಲಾತಿ ನಿಗದಿ ಮಾಡಿದ್ರು ಕೂಡ ಅವ್ರಿಗೆ 22 ತಿಂಗಳು ಸಿಗ್ತದೆ. ನೀವು 30 ತಿಂಗಳು ಅಂತ ಕಾನೂನಲ್ಲಿ ಹೇಳ್ತೀರಿ. ಈಗ ಫೈನಲ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ವಿ ಟೇಕ್ ಸೂಟೇಬಲ್ ಆಕ್ಷನ್ ಸರ್ ಇಮಿಡಿಯೇಟ್ಲಿ. ಯಾಕಂದ್ರೆ ಈ ಮಂತ್ ಸ್ವಲ್ಪ ಅಲ್ಲ, ಇದಕ್ಕೆ ಸುಪ್ರೀಂ ಕೋರ್ಟ್ ಇದಕ್ಕೂ ನೀವು ಮೀಸಲಾತಿ ನಿಗದಿ ಮಾಡೋದಕ್ಕೆ ಏನ್ ಸಂಬಂಧ ಇದೆ ಮಂತ್ರಿಗಳೇ? ಅಲ್ಲ, ಅದು ಬೇರೆ, ಇದು ನೀವು ಮೀಸಲಾತಿ ನಿಗದಿ ಮಾಡಬೇಕು, ಇದು ಮಾಡ್ಕೊಂಡಿರೋಂತ ಇಲ್ಲ. ಹೈಕೋರ್ಟ್ ನಲ್ಲಿ 2 ಕೇಸ್ ಇದೆ ಸರ್, ಸುಪ್ರೀಂ ಕೋರ್ಟ್ ನಲ್ಲಿ 1 ಕೇಸ್ ಇದೆ. ಇದು ರಿಸರ್ವೇಶನ್ ಬಗ್ಗೆ ಇದೆ, OBC ಸೇಮ್ ಸಬ್ಜೆಕ್ಟ್ ಬಗ್ಗೆ ಇದೆ. ಸಭಾಪತಿಗಳೇ ಒಂದೇ ಮಾಹಿತಿ ಸಭಾಪತಿಗಳೇ, ಒಟ್ಟು ರಾಜ್ಯದಲ್ಲಿ ನಾನು 10 ಸೆಕೆಂಡ್ ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಪ್ಲೀಸ್, ನಾನು ಹೇಳ್ತೀನಿ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಗಳು ಇಲ್ಲ. ಹಾಗಾಗಿ ಇದನ್ನೊಂದು ಕೆಲಸ ಮಾಡೋಣ ಸದಸ್ಯರೇ, ನೀವು ಒಂದು ಅರ್ಧ ಗಂಟೆ ಚರ್ಚೆಗೆ ಕೊಡಿ. ಇದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿ. ನೋಡಿ ನನಗೆ ಇರ್ಲಿ, ಕೋರ್ಟ್ ಅಲ್ಲಿ ಇರುವಂತ ವಿಚಾರ ಬೇರೆ, ಇದಕ್ಕೆ ವಿಚಾರಕ್ಕೆ ಸಂಬಂಧ. 1 ಸೆಕೆಂಡ್, ನೀವು ಅದೇ ಇದರಿಂದ ಬಂದಿರೋರು, ನಾನು ಹೇಳ್ತೇನೆ, ನೀವು ಕೂಡ ಏನ್ ಹೇಳ್ತಾ ಇರೋದು ಅಂದ್ರೆ ಕೋರ್ಟ್ ಅಲ್ಲಿ ಇದ್ರೂ ಕೂಡ ಇದನ್ನ 1 ನಿಮಿಷ, ಕೋರ್ಟ್ ಅಲ್ಲಿ ಇದ್ರೂ ಕೂಡ ಸಲಹೆಗಳನ್ನ ಒಂದು ಚರ್ಚೆ ಒಳಗಡೆ ಕೊಟ್ಟು ಯಾವ ರೀತಿ ಮಾಡ್ಕೋಬಹುದು ಕೋರ್ಟ್ ಮುಖೇನ ಅಂತಲೂ ಹೇಳುವಂತ ಅವಕಾಶಗಳಿದೆ. ತಗೊಂಡಿರ್ತಕ್ಕಂಥ ನಿಲುವು ಸರಿಗಿದೆ. ಅರ್ಧ ಗಂಟೆ ಚರ್ಚೆ ಆಗ್ಲಿ ವಿಚಾರದಲ್ಲಿ. ಇದಕ್ಕೆ ಅರ್ಧ ಗಂಟೆ, ಯಾಕೆಂದ್ರೆ ಸಂಪೂರ್ಣವಾದ ವಿವರವಾಗಿ ಮಾತನಾಡುವಂತ ಅವಶ್ಯಕತೆ ಇದೆ. ಪ್ರಶ್ನೋತ್ತರ ಆಗಿರೋದ್ರಿಂದ ಅರ್ಧ ಗಂಟೆ ಚರ್ಚೆಗೆ ಇದನ್ನ
ಇದೇ ಇದ್ರೊಳಗೆ ಯಾವ್ದು ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.